ಕ್ರೀಡಾ ಪ್ರೇಮಿಗಳೇ, ಪಕ್ಕಾ ಸ್ಪೋರ್ಟ್ಸ್ಗೆ ಸ್ವಾಗತ. WPLನಲ್ಲಿ ಹಾಲಿ ಚಾಂಪಿಯನ್ ವುಮೆನ್ RCBಗೆ ಪ್ಲೇ ಆಫ್ ಬರೋಕೆ ಅವಕಾಶ ಇದೆಯಾ? ಕಷ್ಟ ಅಂತಾನೆ ಹೇಳಬೇಕು. ಜೊತೆಗೆ ಮಿರಾಕಲ್ ಏನು ಅನ್ನೋದನ್ನ ನಂಬ್ಕೋಬೇಕು. ಇದು ಚಾಂಪಿಯನ್ RCB ತಾನೇ ಕೈಯಾರೆ ಮಾಡಿಕೊಂಡಿರೋ ಎಡವಟ್ಟಿನ ಫಲ. ಇರ್ಲಿ ಬಿಡಿ, ಇಂತಹ ಬಲಾಢ್ಯ ತಂಡ ಬೇರೊಂದು ತಂಡ ಸೋಲಲಿ ಅನ್ನೋ ಪರಿಸ್ಥಿತಿ ಬಂದಿದೆ. ಮುಖ್ಯವಾಗಿ ಗುಜರಾತ್ ತಂಡದ ಆಟದ ಮೇಲೆ RCB ಭವಿಷ್ಯ ನಿಂತಿದೆ. 7 ಪಂದ್ಯಗಳನ್ನು ಆಡಿ 4 ಪಾಯಿಂಟ್ ಗಳಿಸಿರುವಂತಹ ಕೊನೆಯಲ್ಲಿರುವಂತಹ UP ಕತೆ ಬಿಟ್ಬಿಡಿ, ಅದು ಕಥಂ. ಅಂಕಪಟ್ಟಿಯಲ್ಲಿ UPಗಿಂತ ಮೇಲಿರುವಂತಹ RCBಗೆ ಇನ್ನೆರಡು ಪಂದ್ಯ ಬಾಕಿ ಇದೆ. ಮ್ಯಾಚ್ ಇರೋದು ಮಾರ್ಚ್ 8ರಂದು UP ವಿರುದ್ಧ, ಮಾರ್ಚ್ 11ರಂದು ಮುಂಬೈ ವಿರುದ್ಧ. 2 ಪಂದ್ಯಗಳನ್ನು ಗೆಲ್ಲಲೇಬೇಕು. ಜೊತೆಗೆ ರನ್ ರೇಟ್ ಸಹ ಇರಲೇಬೇಕು. ಈ ಗ್ಯಾಪಲ್ಲಿ ಗುಜರಾತ್ ತನಗೆ ಇರುವಂತಹ 2 ಪಂದ್ಯಗಳಲ್ಲಿ 2ಕ್ಕೆ 2 ಪಂದ್ಯ ಸೋಲ್ಬೇಕು. ಯಾರಿಗೋಸ್ಕರ? RCBಗೋಸ್ಕರ. ಅಪ್ಪಿತಪ್ಪಿ ಗುಜರಾತ್ ತಂಡ ಡೆಲ್ಲಿ ಅಥವಾ ಮುಂಬೈ ಒಂದನ್ನು ಸೋಲಿಸಿದ್ರೂ ಸಹ ಮಂಧಾನ ಪಡೆಗೆ ಕಷ್ಟ. ಕಳೆದ ವರ್ಷನೇ ಬಾಯಿಗೆ ಬರೆಸಿ ಕೊನೆಗೆ ದಿಗ್ವಿಜಯ ಸಾಧಿಸಿದಂತಹ ಮಹಿಳಾ RCB ಈ ಸಲನೂ ಎಚ್ಚೆತ್ತುಕೊಂಡಿಲ್ಲ ಅನ್ನೋದು ಸ್ಪಷ್ಟ. ಇನ್ನು ಮುಂಬೈ ತಂಡ ಉಳಿದೆರಡು ಪಂದ್ಯಗಳಲ್ಲಿ ಗುಜರಾತ್ ಮತ್ತು RCB ತಂಡವನ್ನ ಎದುರಿಸಲಿದೆ. ಅದು RCB ಗಮನಕ್ಕಿರಬೇಕು. ಬಟ್ RCB ಕನಸು ಈಡೇರಬೇಕಾದ್ರೆ ಗುಜರಾತ್ ಸತತ 2 ಸೋಲ್ ಕಾಣಬೇಕು. ಜೊತೆಗೆ RCBನೂ ಸತತ 2 ಪಂದ್ಯಗಳನ್ನ ರನ್ ರೇಟಲ್ಲಿ ಅಬ್ಬರಿಸಿ ಗೆಲ್ಲಬೇಕು. ಆ ಥರ ಇದೆ ಕತೆ. ಹಾಲಿ ಚಾಂಪಿಯನ್ ಟೀಮಲ್ಲಿ ಎಂದಿನಂತೆ ಮಂಧಾನ ಕೈಕೊಟ್ಟರು. ಪೆರ್ರಿ ಬ್ಯಾಟ್ ಮಾಡೋಕ್ಕಷ್ಟೇ ಬರ್ತಾ ಇದ್ದಾರೆ. ಬೌಲಿಂಗ್ ಅಲರ್ಜಿ, ಮಾಡೋಕ್ಕಾಗಲ್ಲ. ಹಾಗಾದರೆ ಉಳಿದವರು ಇಲ್ಲ. ಗಟ್ಟಿಯಾಗಿರೋ ಟೀಮ್ ಇಟ್ಕೊಂಡು ಪ್ರತಿ ಸಲ ಅದೃಷ್ಟನೇ ನಂಬ್ಕೊಂಡು ಆಡೋದು ನೈಜ ಕ್ರಿಕೆಟ್ ಅಲ್ಲ. ಏನಂತೀರಿ? ನೋಡ್ತಾ ಇರಿ ಪಕ್ಕಾ ಸ್ಪೋರ್ಟ್ಸ್.